ಅಯ್ಯೋ ಸ್ಮೈಲ್ ನೋಡು ಕುಶಾನಿ ಸ್ಮೈಲು. ಗೈಸ್ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಗೈಸ್. ಹಿಂದೆ ಕೂತ್ಕೊಂಡ್ರೆ ಕಮ್ ಕಮ್ ಡಾರ್ಲಿಂಗ್ ವಿ ಗೋ ಜಾಲಿ. ಹೋಪ್ ಈ ಸಲ ನಾವು ಕಪ್ ಗೆಲ್ಲೇಬೇಕು ಗೈಸ್. ಇಲ್ಲಿ ನೋಡಿ ಗೈಸ್ ಎಷ್ಟು ಬಟನ್ಗಳಿದ್ದಾವೆ. ಅಲ್ಲೆಲ್ಲ ಪಿಕಾಕ್ ಥರ ಸ್ಮೈಲ್ ಮಾಡಿದೆ ಕಣೆ. ಆವ್ ಬೆಸ್ಟ್ ಪೋಸ್. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತಿನ ಬ್ಲಾಗ್ ನಾನು ತಮಿಳಲ್ಲಿ ಬಾ ಕುಶಾನಿ. ಸಾರಿ ಕುಶಾನಿ ನೀನು ತೋರಿಸಿಲ್ಲ. ವೆಲ್ಕಮ್. ಅಪ್ಪ ಬಂತ, ನಿಮ್ಮ ಅಪ್ಪ ಬಂತ ಇವತ್ತು ಮನೆಗೆ. ವಾವ್. ಸೊ ಗೈಸ್ ಇವತ್ತಿನ ವಿಡಿಯೋ ನಾನು ತಮಿಳಲ್ಲಿ ನೋಡಿರ್ತೀರ. ಸೊ ನನ್ನ ವಾಯ್ಸ್ ಕೆಟ್ಟೋಗಿದೆ, ಕೋಲ್ಡ್ ಆಗಿ ಸಿಕ್ಕಾಪಟ್ಟೆ ವೆದರ್ ಚೇಂಜ್ ಆಗಿ ಕೋಲ್ಡ್ ಆಗೋಗ್ಬಿಡಿ. ಕುಶಾನಿಗೆ ಕೂಡ ಪಾಪ ಜ್ವರ ಬಂದಿದೆ ಅಲ್ಲ ಕುಶಾನಿ? ನಿಂಗೆ ಜ್ವರ ಬಂದಿದೆ ತಾನೆ? ಹೇಳು ಎಲ್ರಿಗೂ ನಂಗೆ ಜ್ವರ ಬಂದಿದೆ ಅಂತ ಹೇಳು. ಅದಕ್ಕೆ ಸಿರಾಪ್ ಕುಡಿತಾ ಇದೀನಿ ಅಂತ ಹೇಳು. ನೀವು ಕೂಡ ಹುಷಾರಾಗಿರಿ ಅಂತ ಹೇಳು. ಜೋಪಾನಾಗಿರಿ ಅಂತ ಹೇಳು. ಬಿಸಿ ಬಿಸಿ ಕಾಫಿ ಕುಡೀರಿ, ಬಿಸಿ ಬಿಸಿ ನೀರು ಕುಡಿ. ಸೊ ಗೈಸ್ ಇವತ್ತು ವಿಡಿಯೋ ತಮ್ಮನೇಲಿ ನೋಡಿರ್ತೀರ. ಸೊ ಇವತ್ತು ನಮ್ಮ ಸಿಸ್ಟರ್ದು ಅಂದರೆ ನಮ್ಮ ಅಕ್ಕಂದು ಫೋಟೋ ಶೂಟ್ ಮಾಡಿಸಿದ್ದೀವಿ. ಹಾಯ್ 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 ಬ್ರೋ. ಹಾಯ್ ಬ್ರೋ. ಕುಶಾನಿ ಮುಂಚೆನೆ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಬಿಟ್ಲು ಅಪ್ಪ ಬಂದರು ಅಂತ. ಹಾಯ್ ಮಾಡಮ್ಮ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್. ಎಲ್ಲ ಗೊತ್ತವಳಿಗೆ. ಸೂಪರ್. ಎಲ್ಲಿ ರೆಡಿ ಆಗಿಲ್ಲ ನೀನು? ಇನ್ನು ರೆಡಿ ಆಗಿಲ್ಲ ಅವಳು. ಸೊ ಇವಾಗ ಎಲ್ಲಿ ಹೋಗ್ತಿರೋದು? ನಮ್ಮ ದಂಪತಿಗಳೇ, ನವ ದಂಪತಿ ಅಲ್ಲ, ಹಳೆ ದಂಪತಿಗಳೇ ಎಲ್ಲಿ ಹೋಗ್ತಿರೋದು ಇವಾಗ? ಮಾಮೂಲಿ ಕೇಳಿಸಿಲ್ಲ ನೀವು ಮಾತಾಡ್ತಿರೋದು. ಒಂದು ಫೋಟೋ ಶೂಟ್ ಇದೆ ಇವಾಗ ಮೆಟರ್ನಿಟಿದು. ಸೊ ಅದಕ್ಕೆ ಹೋಗ್ತಿದ್ದೀವಿ. ಲಾಸ್ಟ್ ಟೈಮ್ ಕುಶಾನಿ ಫೋಟೋ ಶೂಟ್ ಮಾಡಿಸಿದ್ವಲ್ಲ ಪ್ರೆಸ್ಟೀಜ್ ಅಲ್ಲಿ, ಸೇಮ್ ಲೊಕೇಶನ್. ಸೊ ಆ ಲೊಕೇಶನ್ ಅಲ್ಲಿ ಇವತ್ತು ನಮ್ಮ ಭಾವ ಮತ್ತೆ ನಮ್ಮ ಅಕ್ಕ ಫೋಟೋ ಶೂಟ್ ಮಾಡಿಸ್ತಿದ್ದಾರೆ. ಮತ್ತೆ ಕುಶಾನಿ ಇರ್ಬೇಕಿದ್ದಾರೆ, ಅವಳಿಗೆ ಜ್ವರ ಅಂತ, ಅದಕ್ಕೆ ಅವಳ ಬಿಟ್ಟು ಹೋಗ್ತಿದ್ದೀವಿ. ಇಲ್ಲ ಕರ್ಕೊಂಡು ಹೋಗೋಣ ಬಾ, ಇವಳು ಇರಬೇಕು. ಪ್ರತಾಪು ಬಟ್ಟೆ ಗೈಸ್, ಅವ್ರ ಅಪ್ಪನ ಬಟ್ಟೆ ಇದೆ ಅಂತ ಇಲ್ಲಿ, ಅದನ್ನ ತೋರ್ಸು ಅಂತ ಹೇಳ್ತಾವಳೆ. ಯಾರ್ದಿದು? ಯಾರು ತಗೊಂಡ್ಬಿಟ್ಟಿದ್ದು? ಗೈಸ್ ನೆನೆ ಜೂಡಿಗೆ ಹೋಗಿದ್ಲು ನಮ್ಮ ಅಕ್ಕ, ಅವಾಗ ಶರ್ಟ್ ನ ತಗೊಂಡಿಲ್ಲ ಪ್ರತಾಪ್ ಬ್ರೋಗೆ. ನಾನ್ ತಗೊಂಡಿಲ್ಲಪ್ಪ, ಸೆಲೆಕ್ಟ್ ಮಾಡಿದ್ದು ತಗೊಂಡ್ಬಂಡಿ ನಿಂತಾನೆ. ಅದನ್ನ ಹೇಳ್ತಿರೋದು. ಅದನ್ನ ಕುಶಾನಿಗೆ ಗೊತ್ತು ನೋಡಿ ಗೈಸ್, ಪ್ರತಾಪ್ ಬ್ರೋಗೆ ತಂದಿದ್ದು ಅಂತ, ಅಪ್ಪಂಗೆ ತಂದಿದ್ದು ಅಂತ. ಸೆಂಟು ತಂದವಳಂತೆ ನಿಂಗೆ, ಲಿಪ್ಸ್ಟಿಕ್ ತಂದವಳಂತೆ. ಅದು ಅವಳಿಗೆ ಬೇಕು ಇವಾಗ, ಅದಕ್ಕೆ ಅವಳು ಹೇಳ್ತಿರೋದು. ಕಳ್ಳಿ. ಸೊ ಗೈಸ್ ಇವಾಗ ಅಲ್ಲಿ ಹೋಗ್ತಿದ್ದೀವಿ ಫೋಟೋ ಶೂಟ್ ಮಾಡ್ಸೋದಕ್ಕೆ. ಸೊ ಫೋಟೋ ಶೂಟ್ ಹೆಂಗಿರುತ್ತೆ ಪ್ರತಿಯೊಂದು ನೋಡಿ ಬ್ಲಾಗಲ್ಲಿ ಇರುತ್ತೆ, ಕಂಪ್ಲೀಟ್ ಆಗಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ನೋಡಿ ಎಂಜಾಯ್ ಮಾಡಿ. ಮತ್ತು ಇವತ್ತಿನ ನನ್ನ ಔಟ್ಫಿಟ್ಟು ನಾನು ಹಾಕ್ಕೊಂಡಿರೋದು ಓವೋ ಅಫಿಷಿಯಲ್ದು. ಸೊ ಶರ್ಟ್ ಮಾತ್ರ ಸಿಕ್ಕಾಪಟ್ಟೆ ಪ್ರೀಮಿಯಮ್ ಆಗಿದೆ ಗೈಸ್. ಸೊ ಇದನ್ನು ನಾವು ಹೊಸದಾಗಿ ಲಾಂಚ್ ಮಾಡಿರೋದು ಈ ಶರ್ಟ್ನ. ಸೊ ಅಕಸ್ಮಾತ್ ನಿಮಗೆ ಈ ಶರ್ಟ್ ಬೇಕು ಅಂತಂದರೆ ನಿಮಗೆ ಗೊತ್ತಿರೋದು ಏನು ಮಾಡಬೇಕು ಅಂತ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ನೀವು ಕ್ಲಿಕ್ ಮಾಡಿ ಈ ಶರ್ಟ್ನ ತೊಗೊಬೋದು. ಓಕೆನಾ? ನಮ್ಮ ಮದರ್ ಇಂಡಿಯಾ ಇವತ್ತು ಏನು ಮಾಡ್ತಾ ಇದ್ದಾರೆ ಕೇಳುವ. ಮದರ್ ಇಂಡಿಯಾ, ಗುಡ್ ಮಾರ್ನಿಂಗ್ ಮದರ್ ಇಂಡಿಯಾ. ಫುಲ್ಲು ವಿಭೂತೆಲ್ಲ ಇಟ್ಕೊಂಡು ಫುಲ್ ಮಿಂಚ್ತಾ ಇದೆ ಇವತ್ತು ರೈಸ್. ನಮ್ಮ ಅಮ್ಮನ ಫೇಸ್ ಮೇಲೆ ಇವತ್ತು ಶಿವ ದೇವ್ರು ಬಂದ್ಬಿಟ್ಟಿರೋ ರೈಸ್. ಆ ಥರ ನೋಡೋಕೆ ಹಂಗೆ ಅವ್ರು ನೋಡಿ, ಇಲ್ಲಿ ವಿಭೂತಿ ಬೇರೆ ಕಡೆ ಕೈಯಲ್ಲೆಲ್ಲ ಇಟ್ಕೊಳಲ್ಲ ನೀನು ವಿಭೂತಿನ. ಶಿವ ಪೂಜೆ ಮಾಡಿಯಾ ನೀನು? ಸೊ ನಮ್ಮ ಅಮ್ಮ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಇವತ್ತು ಪೂಜೆ ಮಾಡಿದ್ರು ಬೆಳಿಗ್ಗೆ ಎದ್ಬಿಟ್ಟು. ಸೊ ಮಾರ್ನಿಂಗ್ ಎದ್ದಿ ಅಷ್ಟು ನಮ್ಮ ಅಮ್ಮ ನೀಟಾಗಿ ಎದ್ದು ಪೂಜೆ ಮಾಡ್ತಾರೆ. ಮತ್ತು ದಿವಸ ಬೆಳಿಗ್ಗೆ ಪೂಜೆ ಮಾಡ್ತೀಯ, ಇಲ್ಲ ಅಂತಂದರೆ ಬರೀ ಈ ಟೈಮ್ ಇಂತ ಇರುತ್ತೆ, ಆ ಟೈಮಲ್ಲಿ ಮಾತ್ರ ಪೂಜೆ ಮಾಡ್ತೀಯಾ? ನೀವು ವಾಯ್ಸ್ ಕೇಳ್ತಿಲ್ಲ, ಕುಶಾನಿ ವಾಯ್ಸ್ ಜಾಸ್ತಿ ಕೇಳ್ತೈತೆ. ದಿನ ಪೂಜೆ ಮಾಡ್ತೀನಿ, ದಿನ ಸ್ನಾನ ಮಾಡೋದು, ಕಸ ಗುಡಿಸಿ ಮನೆ ಹೊತ್ತು ಪೂಜೆ ಮಾಡೋದು. ಸೊ ಗೈಸ್ ಇವತ್ತು ಫೋಟೋ ಶೂಟ್ಗೆ ನಾವು ಅಕ್ಕ ಹೇಳ್ತಿದ್ದಾಳೆ ಕುಶಾನಿ ಬೇಡ, ನಮ್ಮ ಅಮ್ಮನೂ ಬೇಡ ಅಂತ. ಆದರೆ ನಾವಿಬ್ರು ಹೇಳ್ತಾ ಇದ್ದೀವಿ ಬೇಕು ಅಂತ. ನೋಡಿ ಇವಳು ಬರ್ತಾಳಂತೆ, ನಮ್ದು ಓಟು ಕುಶಾನಿ ಬರಬೇಕು ಅಂತ. ಗೈಸ್ ನಿಮ್ಮ ಓಟ್ ಏನು ಗೈಸ್? ನಿಮ್ಮ ಓಟು ಕುಶಾನಿ ಬರ್ಬೇಕಂತಾನೆ. ಕುಶಾನಿ ಇಲ್ಲ ಅಂತಂದರೆ ಅದು ಮಜಾ ಇರಲ್ಲ ಗೈಸ್ ವ್ಲಾಗಲ್ಲಿ ಅಂತಲ್ಲ. ಪಾಪ ಅವಳನ್ನ ಏನಕ್ಕೆ ಬಿಟ್ಟೋಗ್ಬೇಕು ಅಂತ ಅಷ್ಟೇ. ಸೊ ನಮ್ಮ ಮದರ್ ಇಂಡಿಯಾಗೆ ನಾವು ರಿಕ್ವೆಸ್ಟ್ ಮಾಡ್ಕೋತೇವೆ ಅವಾಗಿಂದ ಕರ್ಕೊಂಡು ಹೋಗೋಣ ಅಂತ. ನಮ್ಮ ಬೇಡ ಅಂತ ಹೇಳ್ತಿದ್ದಾರೆ ಗೈಸ್. ಮಮ್ಮಿ ಲೆಟ್ಸ್ ಗೋಯಾ. ಥಂಡಿ ಗಾಳಿ ಅಂತ ನಾನು ಬೇಡ ಮತ್ತೆ ಜಾಸ್ತಿ ಆಗ್ತದೆ. ಅಲ್ಲೇನು ಮನೆ ಒಳಗೆ ನಾನು ಫೋಟೋ ಶೂಟ್ ಮಾಡೋದು.
ಎಲ್ಲ ಅವಳು ನಲ್ಲಾಡ್ತಾವಳ, ಅವಳು ಎಲ್ಲರೂ ನಲ್ಲಾಡ್ಸ್ತಾವಳ ಅವಾಗ್ಲಿಂದ ಅಲ್ಲಿ ಕುತ್ಕೊಂಡು ಒಳ್ಳೊಳ್ಳೆ. ಗೈಸ್ ಇವಳಿಗೆ ಜ್ವರ ಬಂದಿದೆ ಅಂತ ನನ್ನ ಮಗ ಹೇಳ್ತಾನೆ ಗೈಸ್. ನೋಡಿ ಗೈಸ್ ಹೆಂಗೆ ಅವಳು ಅವಾಗ್ಲಿಂದ ನಗಾಡ್ಕೊಂಡು ಹೋಗ್ಬೇಕಷ್ಟೆ. ಏನಮ್ಮ ಏನು ಇದು ಇಷ್ಟೊಂದು ಶಾಂಪುಗಳು ಇಟ್ಕೊಂಡಿದ್ಯಾ? ಯಾವ್ದು ಸರಿಯಾಗಿ ಬಳಸೋದೇ ಇಲ್ವಲ್ಲೋ? ಅದ್ಯಾಕೆ ಅಂತ ಹೇಳ ಏನಕ್ಕೆ? ಗೈಸ್ ನಾನು ಏರ್ ಫಾಲ್ ರಿಡ್ಯೂಸ್ ಆಗಲಿ ಅಂತ ತುಂಬ ಶಾಂಪೂಸ್ನ ಟ್ರೈ ಮಾಡಿದೆ, ಬಟ್ ಯಾವುದಲ್ಲೂ ರಿಸಲ್ಟ್ ಸಿಕ್ಕಿಲ್ಲ. ಯಾಕೆ ಅಂತ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು, ಶಾಂಪು ನಮ್ಮ ಸ್ಕಾಲ್ಪ್ ಬರೀ ಕ್ಲೆನ್ಸ್ ಮಾಡುತ್ತೆ, ಏರ್ ಫಾಲ್ನ ಟ್ರೀಟ್ ಮಾಡಲ್ಲ ಅಂತ. ಶಾಂಪು ನಮ್ಮ ರೂಟ್ಗೆ ಹೋಗಲ್ಲ. ಯಾಕೆ ಅಂತಂದ್ರೆ ಬರೀ 1 ನಿಮಿಷಕ್ಕೆ ಅದನ್ನ ವಾಶ್ ಮಾಡ್ಬಿಡ್ತೀವಿ. ಏರ್ ಫಾಲ್ ಸ್ಟಾರ್ಟ್ ಆಗದೆ ನಮ್ಮ ರೂಟ್ ಇಂದ. ಇದಕ್ಕೆ ಆಕ್ಚುಲ್ ಆಗಿ ಬೇಕಾಗಿರೋದು ಡೀಪ್ ರೂಟ್ಸ್ಗೆ ಹೋಗಿ ಟ್ರೀಟ್ ಮಾಡೋ ಅಂತ ಒಂದು ಪ್ರಾಡಕ್ಟ್. ಇದು ಆಲ್ಸ್ ಗುಡ್ನೆಸ್ ಅವರ ರೋಸ್ಬೆರಿ ವಾಟರ್ ಸ್ಪ್ರೇ. ಇದನ್ನ ಅಪ್ಲೈ ಮಾಡೋದು ಸಿಕ್ಕಾಪಟ್ಟೆ ಈಸಿ. ನಮ್ಮ ರೂಟ್ಸ್ಗೆ ನೀಟಾಗಿ ನಮ್ಮ ರೂಟ್ಸ್ಗೆ ಅಪ್ಲೈ ಮಾಡಬೇಕು. ನೀಟಾಗಿ ಮಸಾಜ್ ಮಾಡ್ಕೋಬೇಕು ಗೈಸ್. ಇದು ರೂಟ್ ಇಂದ ಸ್ಕ್ಯಾಲ್ಪ್ಗೆ ಅಬ್ಸರ್ವ್ ಮಾಡಿ ಮ್ಯಾಜಿಕ್ ತರ ವರ್ಕ್ ಮಾಡುತ್ತೆ. ರೋಸ್ಬೆರಿ ಏರ್ ಫಾಲ್ ಮಾತ್ರ ಪ್ರಿವೆಂಟ್ ಮಾಡಲ್ಲ, ಏರ್ ಗ್ರೋತ್ ಕೂಡ ಬೂಸ್ಟ್ ಮಾಡುತ್ತೆ. 12 ವೀಕ್ಸ್ ಯೂಸ್ ಮಾಡಿರೋದ್ರಿಂದ 62% ಏರ್ ಫಾಲ್ ರೆಡ್ಯೂಸ್ ಆಗಿದೆ ಅಂತ ಕ್ಲಿನಿಕಲಿ ಪ್ರೂವ್ ಆಗಿದೆ. ಈ ಪ್ರಾಡಕ್ಟ್ ಲಿಂಕ್ ನಿಮಗೂ ಬೇಕು ಅಂತಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಹೋಗ್ಬಿಟ್ಟು ನೀವು ಬೈ ಮಾಡ್ಕೋಬಹುದು. ಕುಶಾನಿ ಎಷ್ಟು ಫಾಸ್ಟ್ ಆಗಿ ರೆಡಿ ಆಗಿ ಬಂದವಳು ಗೊತ್ತಾ? ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾವಳೆ. ಡಾರ್ಲಿಂಗ್ ಡಾರ್ಲಿಂಗ್ ಕಮ್ ಕಮ್ ಡಾರ್ಲಿಂಗ್ ವಿ ಗೋ ಜಾಲಿ ರೈಡ್. ಹೆಂಗ್ ಕಾಣಿಸ್ತಾಳೆ ನೋಡಿ ಗೈಸ್ ಕುಶಾನಿ. ಸಖತ್ತಾಗಿ ಕಾಣಿಸ್ತೀಯ ಕುಶಾನ್, ನಡಿ ಒಳ್ಳೆ ಔಟ್ಫಿಟ್ ನಿನಗೆ. ನೆಕ್ಸ್ಟ್ ಕುಶಾನ್ ಅಂತ ನಾನು ಗೆಟ್ ರೆಡಿ ವಿತ್ ಮಾಡ್ತೀನಿ ಗೈಸ್. ಅಷ್ಟು ಚೆನ್ನಾಗಿ ಕಾಣಿಸ್ತಾವಳೆ. ಅಪ್ಪನೂ ಸೂಪರಾಗಿ ಕಾಣಿಸ್ತವ್ರೆ, ನೀನು ಸೂಪರಾಗಿ ಕಾಣಿಸ್ತಿದ್ಯಾ. ಇವರಿಬ್ರು ಓ ಹೈ ನೋಡಿ ಗೈಸ್, ಇಬ್ರು ಟ್ವಿನ್ನಿಂಗ್ ಮಾಡ್ತವ್ರೆ. ಹೇರ್ ಸ್ಟೈಲಿಂದ ಹಿಡಿದು ಪ್ರತಿಯೊಂದು ಟ್ವಿನ್ನಿಂಗ್ ಇಬ್ರು ಅಲ್ವಾ? ಕಣೆ ಸೇಮ್ ಇದೆ ಹೇರ್ ಸ್ಟೈಲ್ ಇಬ್ರದ್ದು. ಕುಶಾನ್ ಈ ಅನ್ನು, ಕುಶಾನ್ ಈ ನಮ್ಮ ಇಲ್ಲಿ ಬಾರ ಇಲ್ಲೇ. ಈ ಅನ್ನು ಸ್ಪೆಕ್ಸ್ ತೆಗಿ. ಈ ಅನ್ನು ಸ್ಪೆಕ್ಸ್ ತೆಗಿ ಅನ್ನೋದ್ರೆ ಸ್ಪೆಕ್ಸ್ ಹಾಕೊಂಡು ಈ ಅಂತವಳೆ. ಸ್ಪೆಕ್ಸ್ ಹಾಕೊಂಡು ಈ ಅನ್ನು. ಹಾಂ ಈ ಅನ್ನು ಇವಾಗ ಗೈಸ್ ಇವ್ರಿಬ್ಬರದ್ದು ಹಂಗೆ ಗೈಸ್ ಸೇಮ್ ತೀತು ಅಲ್ವೇ? ನಿಂದು ಒಂದು ಚೂರಿಲ್ಲ ಅದರಲ್ಲಿ, ಓಕೆನಾ? ಎಲ್ಲ ಬಾವಂದೇ ಇರೋದು. ನೆಕ್ಸ್ಟ್ ಅವಳದೇ ಅಂತ ಗೈಸ್. ಸೊ ಬನ್ನಿ ಇವಾಗ ಹೋಗೋಣ. ಮುಂದೆ ಕುತ್ಕೋಬೇಕು ಅಂತ ಜಗಳ ಆಡ್ತಾರೆ ನಮ್ಮ ಮಕ್ಕ. ಏನು ಬರ್ಬೇಕಾದ್ರೆ ನಾನು ಬರೋಸರಿ ಆಡೆ ಮುಂದೆ ಕುತ್ಕೊಂಡ್ಬಿಟ್ಟಿದ್ದೆ. ಆ ಕಡೆ ಅವನು ಇನ್ನೊಬ್ಬ. ಆಯ್ತು ಕೂತ್ಕೊತಿದ್ರೆ ಯಾಕೆ ಜಗಳ ಆಡ್ತಿದ್ದೆ ಮುಂದೆ ಕುತ್ಕೊಳಕ್ಕೆ? ಗೈಸ್ ಮುಂದೆ ಕುತ್ಕೊಳ್ಳೋಕೆ ಜಗಳ ಆಡ್ತಾರೆ ಗೈಸ್ ನಮ್ಮ ಹತ್ರ ಮಕ್ಕ. ಇಲ್ಲ ನಾನು ಯಾವ ಥರ ಜಗಳ, ನೀನೇ ಹೇಳು. ನಾನು ಯಾವ ಥರ ಜಗಳ ಆಡಿ? ನಾನು ಇಡೀ ವ್ಲಾಗ್ ತೆಗೆದು ನೋಡು, ನಾನು ಎಲ್ಲ ವ್ಲಾಗಲ್ಲಿ ಮುಂದೆ ಕುತ್ಕೊಂಡಿದ್ಯಾ? ಯಾರ ವ್ಲಾಗಲ್ಲಿ? ನಾನು ಇವಾಗ ಪ್ರೆಗ್ನೆಂಟ್ ಹಿಂದೆ ಕುತ್ಕೊಂಡ್ರೆ ಏನದು ವಾಮಿಟ್ ಆಗ್ಬಿಡುತ್ತೆ ಅಂತ ಮುಂದೆ ಕುತ್ಕೊಳ್ಳೋದು ಅಷ್ಟೇ. ಇಲ್ಲ ನಾನು ಯಾವ ಥರ ಕೂತಿದ್ದೀನಿ ಮುಂದೆ ಕುತ್ಕೊಂಡು. ನಾನು ಅಷ್ಟೇ ಚಿಕ್ಕ ವಯಸ್ಸಿಂದನು ಮುಂದೆ ಕುತ್ಕೋಬೇಕು. ಮತ್ತೆ ಟ್ರೈನಲ್ಲಿ ಕಿಟಕಿ ಮೇಲೆ ಕುತ್ಕೋಬೇಕು, ಬಸ್ಸಲ್ಲಿ ಕಿಟಕಿ ಮೇಲೆ ಕುತ್ಕೋಬೇಕು. ಹಂಗೆ ಆ ಥರ ನನಗೆ. ಆಯ್ತು ಪಾಪ ಎಲ್ಲ ಕಾಯ್ತವ್ರಲ್ಲಿ. ಹೋಗೋಣ ಹೋಗೋಣ ಆಯ್ತು. ಗಾಡಿ ಶಾರ್ಟ್ ಮಾಡ್ಬಿಟ್ಟು ಹಂಗೆ ಮೂವ್ ಮಾಡ್ತಾನೆ, ಸ್ವಲ್ಪ ಬಿಡಬೇಕು. ಗೈಸ್ ಏನು ಚೇಂಜ್ ಆದ್ರೂ ನಮ್ಮ ಬೆಂಗಳೂರಲ್ಲಿ ನಮ್ಮ ಗೊರಗುಂಟೆ ಬರೋ ಟ್ರಾಫಿಕ್ ಬಂದರೆ ಚೇಂಜ್ ಆಗಲ್ಲ ಗೈಸ್. ಇದಂತೂ ಲೈಫ್ ಲಾಂಗ್ ಹಿಂಗೆ ಇರುತ್ತೆ. ಮೇನ್ ಇದೆ ತುಮಕೂರು, ಶಿವಮೊಗ್ಗ, ಬಿಡದಿ ಟ್ರಾಫಿಕ್ ಗೈಸ್. ನೋಡಿ ನೋಡಿ ಅಂತ ನೋಡಿ ಹೇಳ ಹೇಳ ನೀನು ಹೇಳ. ಟ್ರಾಫಿಕ್ ಗೈಸ್ ಟ್ರಾಫಿಕ್ ಗೈಸ್ ಅನ್ನು ಹೇಳು. ಲೊಕೇಶನ್ ರೀಚ್ ಆಗಿಲ್ಲ, ರೀಚ್ ಆಗ್ಬಿಟ್ಟು ನಿಮ್ಗೆ ಸಿಗ್ತೀವಿ. ಗೈಸ್ ಈಗ ಜಸ್ಟ್ ಫಾರಿನ್ ಬಂದಿದ್ದೀವಿ, ಫಾರಿನ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ಇದು ನಮ್ಮ ಬೆಂಗಳೂರಿನ ಫಾರಿನ್. ಇದು ಏನಿದ್ರ ಯು ಎಸ್ ಎ ಇದು. ಒಳ್ಳೆ ಹಂಗೆ ಗೈಸ್ ಮಾಡೋಕೊಳ್ಳಿ, ಯು ಎಸ್ ಇದೆ ಹಂಗೆ ಐತಾರೆ ಬೆಂಗಳೂರೇ ಇದು. ಹ್ಞೂ ಒಂಥರ ಫಾರಿನ್ ಫೀಲು. ಗೈಸ್ ಎಂಟ್ರಿ ಕೊಡ್ಬೇಕಂದ್ರೆ ಫಸ್ಟ್ ಇಲ್ಲಿ ಸ್ಕ್ಯಾನ್ ಮಾಡಿ ಲಾಗಿನ್ ಮಾಡಬೇಕು. ಇಲ್ಲಿ ಅದಾದ್ಮೇಲೆ ಬಿಡ್ತಾರೆ. ಹಾಂ ಕಳ್ಸಾದ್ಮೇಲೆ ಏನಾದ್ರೆ ಬಿಡಲ್ಲ. ಅದು 11:20 ಇಂದ 7:20 ಒಳಗೆ. ಸೆಕ್ಯೂರಿಟಿನೂ ಗೈಸ್ ಹೆಂಗಿದೆ. ಪ್ರೆಸ್ಟೀಜಲ್ಲಿ ನಾವಿದ್ರೆ ಸೆಕ್ಯೂರ್ ಆಗಿರ್ತೀವಿ. ಇವಾಗ ಸ್ಕ್ಯಾನ್ ಮಾಡ್ತಾರೆ, ಸ್ಕ್ಯಾನ್ ಮಾಡಿದಷ್ಟೇ ಎಂಟ್ರಿ ಕೊಡಬೇಕು. ಈ ಥರನೇ ಎಲ್ಲ ಮನೆಗಳಿಗೂ ಮಾಡ್ಬೇಕು ಗೈಸ್, ಅವಾಗ ಸೇಫ್ ಆಗಿರ್ತೀವಿ. ಮನೇಲಿ ಹೆಣ್ಮಕ್ಳು ಸೇಫ್ ಆಗಿರ್ತಾರೆ ಅವಾಗ. ಏನು ಮಾಡ್ತಿದ್ದೆ? ಕೂದಲು ಚೆನ್ನಾಗಿದೆ. ಹಿಂಗೆ ಮಾಡ್ಕೊ ಹಂಗಲ್ಲ ಕೈಯಲ್ಲಿ ಮಾಡ್ಕೊ.
ಗೈಸ್ ಇಲ್ಲಿ ನೋಡಿ ಗೈಸ್ ಎಷ್ಟು ಬಟನ್ಗಳಿದ್ದಾವೆ. ಯಪ್ಪ ನೋಡಿ ಬೇಕಾಗೋಯ್ತು ಬಟನ್ಗಳು. ನಂಬರ್ ಹಾಂ ಟೆಲಿಫೋನ್ ನಂಬರ್ ಥರ ಐತೆ ಗೈಸ್, ಆರಾಮಾಗಿ ಒತ್ಕೊಂಡು ಫೋನ್ ಮಾಡ್ಬೋದು ಆರಾಮಾಗಿ, ಆ ಥರ ಐತಿದು. ಹ್ಞೂ 100 ತಗೋ ಗೊತ್ತಮ್ಮ, ಪೊಲೀಸ್ ಫೋನ್ ಹಾಕ್ತೀಯ ಬಾ ಭಯ ಬರಲ್ಲ ಬಾ ರೆಡಿ ಕುಶಾನಿ. ಗೈಸ್ ಇಲ್ಲಿ ನೋಡೋದಕ್ಕೆ ಜೋಗಿ ಪಿಕ್ಚರ್ ಶಿವಣ್ಣನ ಸರ್ ಥರ ಕಾಣಿಸ್ತಿಲ್ವಾ, ಶಿವಣ್ಣನ ಲುಕ್ಕು. ಜೋಗಿ 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 ಇರಮ್ಮ ಅವ್ರು ಸೈಕ್ ಔಟ್ ಸೈಕ್ ಔಟ್ ಕುಶಾನಿ. ಗಾಡಿ ಸ್ಟಾರ್ಟ್ ಆಯ್ತು ಇವಾಗ. ಗೈಸ್ ಇವತ್ತಿನ ಸೆಟಪ್ ನೋಡಿ ಹೆಂಗೆ ಮಾಡಿದ್ದಾರೆ. ಸೊ ಇನ್ನು ಗೊತ್ತಾಗುತ್ತೆ ಫೋಟೋ ಶೂಟಿಂಗ್ ಹೆಂಗೆ ಮಾಡ್ತಾರೆ ಇವತ್ತು ಅಂತ. ಅನದರ್ ಬೇಬಿ ಟು ಲವ್ ಅಂತೆ. ಸೊ ಗೈಸ್ ಇವಾಗ ನಮ್ಮ ಅಕ್ಕ ರೆಡಿ ಆಗೋದಕ್ಕೆ ಹೋಗಿದ್ದಾಳೆ. ನೀವು ರೆಡಿ ಆಗಲ್ವಾ? ಒಂದು 5 ನಿಮಿಷ ಅಲ್ವಾ? ಸೊ ಗೈಸ್ ಹುಡುಗಿ ರೆಡಿ ಆಗೋದು ಬಿರಿಯಾನಿ ಥರ, ಹುಡುಗರು ರೆಡಿ ಆಗೋದು ಮ್ಯಾಗಿ ಥರ ಅಲ್ಲ ಬ್ರೋ? ಹ್ಞೂ ಹುಡುಗಿರು ಬಿರಿಯಾನಿ ಥರ ಗೈಸ್ ಆರಾಮಾಗಿ ಲೇಟಾಗಿ ರೆಡಿ ಆಗ್ತಾರೆ, ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹುಡುಗರು ಮ್ಯಾಗಿ ಥರ 5 ಮಿನಿಟ್ಸ್ ರೆಡಿ ಆಗ್ತೀವಿ, ಆದರೆ ನಮ್ಮದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಬಿರಿಯಾನಿಗಿಂತ. ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಇರುತ್ತೆ, ನಮ್ದು ಕಡಿಮೆ ಇರುತ್ತೆ. ಮೇಕಪ್ ಅದು ಇದು ಇರುತ್ತೆ ಬ್ರೋ ಅವ್ರದ್ದು ಖರ್ಚು ಜಾಸ್ತಿ, ನಮ್ಮದು ಖರ್ಚು 10 ರೂಪಾಯಿ ಮುಗ್ದೋಗ್ಬಿಡುತ್ತೆ. ಬಿರಿಯಾನಿ ಮಾಡೋದಕ್ಕೆ ಅಟ್ಲೀಸ್ಟ್ ಒಂದು 300 ರೂಪಾಯಿ ಬೇಕು, ಅದೇ ಮ್ಯಾಗಿ ಮಾಡೋದಕ್ಕೆ 10 ರೂಪಾಯಿ ಸಾಕು. ಥ್ಯಾಂಕ್ ಯು ಗೈಸ್. ನಾನು ಹೇಳಿದ್ರೆ ತಪ್ಪಿದೆ ದಯವಿಟ್ಟು ಕ್ಷಮಿಸ್ಬಿಡಿ, ಅರೆ ಅದು ಟ್ರೂ ಫ್ಯಾಕ್ಟ್ ಅಲ್ಲ ಬ್ರೋ, ಟ್ರೂ ಫ್ಯಾಕ್ಟ್ ಅದೇ ಅದು. ತುಂಬ ಜನ ಬೇಜಾರಾಗ್ಬೋದು, ಸಾರಿ ಇನ್ ಅಡ್ವಾನ್ಸ್. ಗೈಸ್ ಆಡಿರೋ ಮ್ಯಾಚು ಫೈನಲಲ್ಲಿ ಯಾವುದು ಸೋತಿಲ್ಲ. 1 ಫಾರ್ ಆಸ್ಟ್ರೇಲಿಯಾ, ಸಿಡ್ನಿ 6 ಒಂದು ಮ್ಯಾಚು ಸೋತಿಲ್ಲ. ಆಸ್ಟ್ರೇಲಿಯಾ ಮತ್ತೆ ವರ್ಲ್ಡ್ ಕಪ್ ಗೆದ್ದಿದೆ. ವರ್ಲ್ಡ್ ಕಪ್ ಗೈಸ್ 2021 ವರ್ಲ್ಡ್ ಕಪ್. ಏಜಲ್ವುಡ್ ಆಡಿರೋ ಅಷ್ಟು ಮ್ಯಾಚ್ಗಳಲ್ಲಿ ಫೈನಲ್ಸ್ ಮ್ಯಾಚು ಯಾವುದು ಸೋತಿಲ್ಲ ಗೈಸ್, ಎಲ್ಲ ಗೆದ್ದಿದ್ದಾರೆ. ಇವಾಗ ನಮ್ಮ RCB ಕೂಡ ಆಡ್ತಿದ್ದಾರೆ ಫೈನಲ್ಸು. ಸೊ ಐ ಹೋಪ್ ಈ ಸಲ ನಾವು ಕಪ್ ಗೆಲ್ಲೇಬೇಕು ಅಲ್ಲ ಬ್ರೋ? ಓವರ್ ಕಾನ್ಫಿಡೆನ್ಸ್ ಬೇಡ, ಈ ಸರಿ ಪಕ್ಕ ಗೆಲ್ಲೇಬೇಕು. ಒನ್ ಲಾಸ್ಟ್ ಡ್ಯಾನ್ಸ್ ಅಲ್ವಾ? ಗೈಸ್ 18 ಸೀಸನ್ನು, ನಮ್ಮ ಬಾಸ್ ನಂಬರ್ 18. ಈ ಸಲ ಕಪ್ಪು ನಮ್ಮದೇ ಆಗಿರಬೇಕು ತಾನೇ ಬ್ರೋ? ಪಕ್ಕ. ಲಾಸ್ಟ್ ಮ್ಯಾಚ್ ಇತ್ತಲ್ಲ ಜಿತೇಶ್ ಶರ್ಮಾ ಸೂಪರ್ ಬ್ಯಾಟಿಂಗ್ ಆಡಿದ್ದು. ಎಸ್ ಈ ಸಲ ಕಪ್ ನಮ್ಮದೇ, ಗೆಲ್ತೀವಿ ನೋಡಿ ಗೈಸ್ ಪಕ್ಕ. ಗೈಸ್ ನಮ್ಮ ಅಕ್ಕ ಹೋಗಿ ರೆಡಿ ಆಗೋದಕ್ಕೆ 30 ಮಿನಿಟ್ಸ್ ಆಗಿ ಗೈಸ್, ಹೋಗಿ ಇನ್ನೂ ಬಂದಿಲ್ಲ. ನಿಮ್ಮ ಒಂದು ಪ್ಯಾಂಟ್ ಶರ್ಟ್ ಎಲ್ಲ ಕಂಡು ಇಟ್ಕೊಂಡ್ಬಿಡೋದು ಹೆಣ್ಮಕ್ಳು ಕೆಲಸ. 2:30 ಆಗುತ್ತೆ ಬ್ರೋ. ಅಯ್ಯೋ ಟೈಮಿಂಗ್ ನೋಡ್ಕೊತಾವ್ರು ನೋಡು ಬ್ರೋ. ಆರಾಮಾಗಿ ನಾವು ಫಸ್ಟ್ ಕಳಿಸ್ಬಿಟ್ಟು ರೆಡಿ ಆಗ್ಬಿಟ್ಟು ಅಂದ್ಬಿಟ್ಟು ಮೂವಿ ನೋಡ್ಕೊಂಬರ್ಬೋದಿತ್ತು ನಾವು. ಇದು ಗೈಸ್ ತಿಂಡಿ ಕೊಡೋ ತಿನ್ನೋದಕ್ಕೆ ಇನ್ನು ಖಾಲಿ ಮಾಡ್ತೀವಿ ಗೈಸ್ ಕೂತ್ಕೊಂಡು. ಚಳಿ ಒಳ್ಳೆ ತಿಂಡಿ ಕೊಟ್ಟಿದ್ದಾರೆ, ಬಿಸಿನೀರು ಕುಡಿದು ಇವಾಗ ಖಾರ ಚೆನ್ನಾಗಿದೆ ಅಂತ ತಿಂತಾ ಇದ್ದೀವಿ. ಚಳಿಗೆ ತಿಂತಾ ಇದ್ರೆ ಖಾಲಿ ಆಗ್ತಾ ಇದೆ. ಚೆನ್ನಾಗಿದಲ್ಲ? ಇನ್ನೂ ಅದು ಕಲ್ತ್ಕೊಬೇಕು ನಾನು. ಕೂತ್ಕೊಂಡು ಬ್ಲಾಗ್ ನೋಡ್ತಾರೆ ನಾವು ಕೂತ್ಕೊಂಡು. ನೋಡಿದ್ದೀನಿ ಗೈಸ್ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಗೈಸ್, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮನೆ ಚಾನೆಲ್ನ ಮಾಡಿದ್ದೀವಲ್ಲ, ಈ ಫೋನಲ್ಲಿ ಇನ್ನ ರೆಡಿ ಮಾಡ್ತಿದ್ದಲ್ಲ ಗೈಸ್. ನಾನು ಎಲ್ರಿಗೂ ಹೇಳ್ತೀನಿ ಅಂತ, ನನ್ನ ಚಾನೆಲ್ನ ನಾವು ಮಾಡ್ಕೊಂಡಿದ್ದೆ ಗೈಸ್ ನೋಡಿ. ಏನು ಇಲ್ಲ ಹೊಸ ಫೋನ್ ಅಲ್ವಾ, ಸಿಮ್ ಎಲ್ಲ ರೆಡಿ ಮಾಡ್ತಿದ್ದಲ್ಲ, ಇನ್ನು ಆಗಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಅಟ್ಲೀಸ್ಟ್ ನೀವಾರ. ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ, ನಮ್ಮ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಗೈಸ್. ಇನ್ಮೇಲೆ ನನ್ನ ಅಧಿಕಾರ, ಮದರ್ ಇಂಡಿಯಾ ಇನ್ಮೇಲೆ ನನಗೆ ಅಧಿಕಾರ ಇದೆ. ಏನು ಅಧಿಕಾರ ಇದೆಯಾ ಮದರ್ ಇಂಡಿಯಾ? ಹಾಂ ಕ್ಯಾಮ್ರಾ ನೀನು ಐಫೋನ್ ನೋಡ್ದಂಗೆ ಆಗುತ್ತೆ ನೋಡಿ. ನನ್ನ ಐಫೋನ್ದು ಬರೀ 3 ಕ್ಯಾಮ್ರಾ ಗೈಸ್, ಇದು 3 ಬರೋದು, ಅದು 4 ಕ್ಯಾಮ್ರಾ. ಅದು ಫ್ಲ್ಯಾಶ್ ಲೈಟ್. ಒಂದು ಫ್ಲ್ಯಾಶ್ ಲೈಟ್, ಅದನ್ನು ಕ್ಯಾಮ್ರಾ ಅನ್ಕೊಬಿಟ್ಟಿಂಗ್ ಗೈಸ್. ಇದು ಫ್ಲ್ಯಾಶ್ ಲೈಟ್ ಇದು. ಹೌದು ಚೆನ್ನಾಗಿತ್ತು ಕಣಮ್ಮ. ಫುಲ್ಲು ಸ್ಕ್ರೀನ್ ಅಮ್ಮ ನೆಕ್ಸ್ಟ್ ನಾವು ಮನೆಗೆ ಹೋದರೆ ನಮ್ಮ ಮನೆ ಹತ್ರ ಪ್ಲೇನಾಗಿ ಕ್ಲೀನಾಗಿರ್ಬೇಕು ಹಿಂಗೆ. ಹಾಂ ಈ ಥರ ಹಿಂಗೆ ಕ್ಲಾಸಿಗಾಗಿರಬೇಕು ಮನೆ. ಓಕೆ ನಾನು ನಿನ್ನ ಜಾತ್ರೆ ಥರ ಅದೇನೋ ತರ್ತೀವಿ ಗೊತ್ತಾ, ಮನೆ ಇಟ್ಟಿದೆ ಗೊತ್ತಾ, ಅದೇನೋ TV ಸ್ಟ್ಯಾಂಡಲ್ಲಿ ನೋಡು ಹಿಂಗಿರ್ಬೇಕು. TV ಸ್ಟ್ಯಾಂಡು ನನಗೆ ಸಂಬಂಧಪಟ್ಟದ್ದು ಏನೂ ಇಲ್ಲ. ಅಲ್ಲ, ಅದು ಗಿಡ ಮರಗಳು ಇಕ್ಕಿದೆಯಲ್ಲ ಒಂಥರ ಫಾರೆಸ್ಟ್. ನಮ್ಮನೆ ಗೈಸ್, ನಮ್ಮನೆ TV ಶೋಕೇಸು ಒಳ್ಳೆ ಫಾರೆಸ್ಟ್ ಥರ ಹೊರಟೋ ಗೈಸ್ ನಮ್ಮಮ್ಮ. ನೋಡಿ ಸಿಂಪಲ್ ನೋಡಿ, 2 ಅಷ್ಟು ಗೈಸ್. ನಿಮಗೆ ನಮ್ಮನೇಲಿ ತೋರಿಸಿ ಹೋಗ್ಬಿಟ್ಟು ಹೆಂಗಿದೆ ಅಂತ ಫುಲ್ ಇಟ್ಬಿಡೋರು ನಮ್ಮಮ್ಮ. ಇಲ್ಲಿ ನೋಡಿ 2 1 2 3 4 ಅಷ್ಟೇ. ಈಗ ನನಗೆ ಬೇಕಾದಂಗೆ ನಾನು ಮಾಡಿದ್ದೀನಿ, ನಿಂಗೆ ಬೇಕಾದ್ರೆ ನೀನು ಮಾಡ್ಕೊಂಡಿದ್ಯಾ? ನೆಕ್ಸ್ಟ್ ನಮ್ಮ ಬೇಕಾದಾಗ ನಾನು ಮಾಡ್ಕೋತೀನಿ, ಸಿಂಪಲಾಗಿ ಮಾಡ್ತೀನಿ, ನಮ್ಮ ಮನೇನ ಸೂಪರಾಗಿ ಮಾಡ್ತೀನಿ ಮಾಡ್ಕೊ. ಗೈಸ್ ಕುಶಾನಿ ನಾನು ಒಳಗೆ ಸೇರ್ಕೊಂಡೆ ಗೈಸ್, ಒಳಗೆ ಸೇರ್ಕೊಂಡು ಮಗು ಜೊತೆ ಆಟ ಆಡ್ತಾಳೆ ಅವಾಗಲಿಂದ. ಕುಶಾನಿ ಏನು ಮಾಡ್ತಿದ್ಯಪ್ಪ? ಹಾಂ ಅಣ್ಣನ ಆಟ ಆಟಾಡ್ತಿದ್ಯಾ? ಏನು ಆಟ ಇದು? ಹಾಂ ಹಾಯ್
ಅಣ್ಣ ಫುಲ್ ಬ್ಯುಸಿ ಮನೆ ಕಟ್ಟೋದ್ರಲ್ಲಿ. ಇಲ್ಲೇ ಇರ್ತೀನಿ ಬರಲ್ಲ ನೀನು ಆಚೆ ಕಡೆ. ಇದು ಬ್ಯಾರಿಗೇಟ್, ಆ ಕಡೆ ಹೋಗ್ಬಾರ್ದು ಅಂತ. ಹಾಂ ಪೊಲೀಸ್ ಗಾಡಿ ಇದೆ ಅಂತ ಬ್ಯಾರಿಗೇಟ್ ಇದು, ಹೋಗ್ಬಾರ್ದು ಅಂತ ಅಲ್ವಾ? ಆಯ್ತು ಕೈ ಕೊಡು, ಸೆಕೆಂಡ್ ಕೊಡು ನನಗೆ. ಹಲೋ. ದಿಮಾಕ್ ನೋಡಿ ಗೈಸ್ ಒಳಗೆ. ಗೈಸ್ ಇಲ್ಲಿ ನೋಡಿ ಗೈಸ್, ಟ್ರ್ಯಾಕ್ಟರ್ ಹೆಂಗಿದೆ ಇದು, ವುಡ್ ಟ್ರ್ಯಾಕ್ಟರ್ ಇದು. ನೈಸ್ ಎಲ್ಲ ಚೆನ್ನಾಗಿದೆ. ವಾವ್, ಬರೀ ಟ್ರ್ಯಾಕ್ಟರ್ಗಳು ಐತೆ ನನ್ನ ಹತ್ರ. ಇಲ್ಲೊಂದು ಟ್ರ್ಯಾಕ್ಟ್ರು. ನಿಂಗೆ ಟ್ರ್ಯಾಕ್ಟರ್ ಅಂದ್ರೆ ಇಷ್ಟ ನಮಗ? ಮಾತಾಡಲ್ಲ. ಟ್ರ್ಯಾಕ್ಟ್ರ್ ಅದು ಹಿಂದಗಡೆ ಬೋಗಿ ನೋಡಿ. ಬರೀ ಟ್ರ್ಯಾಕ್ಟ್ರು JCBಗಳು ಇಟ್ಕೊಂಡಿದ್ಯಾ ನೀನು? ಬರೀ JCB ಟ್ರ್ಯಾಕ್ಟ್ರುಗಳು ಇಟ್ಕೊಂಡಿದ್ಯಾ? ನಿಂಗೆ ಇಷ್ಟ ನೀವೆಲ್ಲ? ಹ್ಞೂ ಅಂತೆ. ಬರೀ ಟ್ರ್ಯಾಕ್ಟ್ರು JCB ಕ್ರೇನ್ಗಳು ಬರೀ ಇದೆ ಜಾಸ್ತಿ ಇರೋದು ನನ್ನ ಹತ್ರ. ಕುಶಾನಿ ಹತ್ರ ಬರೀ ಮೇಕಪ್ ಪ್ರಾಡಕ್ಟ್ಗಳಿದ್ದಾವೆ. ಬಾರ್ಬಿ ಇದೆ, ಬರೀ ಅಂಥದ್ದಿರೋದು ನೋಡಿ. ಹುಡುಗ ಹುಟ್ಟಿದ್ರೆ ಇರಲ್ಲ, ಹುಡುಗಿ ಹುಟ್ಟಿದ್ರೆ ಬಾರ್ಬಿ ಮೇಕಪ್ ಸೆಟಪ್ಗಳು. ಗೈಸ್ ನಮ್ಮ ಮಾವ ವೆಯ್ಟ್ ಮಾಡಿ ಸಾಕಾಯಿತು. ಹೋಗ್ಬಿಟ್ಟು ಟಪಾರಂತ ರೆಡಿಯಾಗಿ ಬಂದ್ಬಿಟ್ರು ಗೈಸ್. ಒಂದು 10 ನಿಮಿಷಕ್ಕೆ, 5 ಮಿನಿಟ್ಸ್ ಅಲ್ಲ ಬ್ರಾ, ಇನ್ಸ್ಟೆಂಟಾಗಿ ರೆಡಿಯಾಗಿ ಬಂದ್ಬಿಟ್ರು 5 ನಿಮಿಷಕ್ಕೆ. ನಮ್ಮ ಅಕ್ಕ ಇನ್ನೂ ಬಂದಿಲ್ಲ ಗೈಸ್. ಟೈಮ್ ಆಲ್ರೆಡಿ 2:13 ಆಗಿದೆ ಗೈಸ್ ಟೈಮು. ಅವಳು ಹೋಗಿದ್ದು 1 o'clockಗೆ. ಆಯಿತು 1 hour ಆಯಿತು ಒಳಗೆ ಹೋಗಿ ಅಲ್ವಾ? ಛೇ, ಏನಮ್ಮ ನಿನ್ನ ಮಗಳು ಇಷ್ಟು ಲೇಟ್ ತೊಗೊಂಡು ರೆಡಿ ಆಗೋದಕ್ಕೆ. ನಾವು ಅಮ್ಮ ಒಂದು ಒಳ್ಳೆ ನಿದ್ದೆ ಮಾಡಿ ಬಂದವ್ರು ಗೈಸ್. ನೋಡಿ ಮಕ್ಕ ನೋಡಿ, ನಾವು ಅಮ್ಮ ನಿದ್ದೆ ಮಾಡಿರೋದು. ಕೂದಿದೆ ಸುಮ್ಮನೆ ನಿದ್ದೆ ಹೋಗ್ಬಿಡ್ತು ಅಂತೆ. ನಾವು ಅವಾಗಲಿಂದ ಚೋಚೋ ಮಿಕ್ಸರ್ ಎಲ್ಲ ಖಾಲಿ ಮಾಡಾಕ್ತೀವಿ. ನೀವು ಎರಡಿದೆ, ಆ ಎರಡನ್ನ ಖಾಲಿ ಮಾಡ್ಬೇಕು ನೆಕ್ಸ್ಟ್ ಇವಾಗ. ಗೈಸ್ ಇಲ್ಲಿ ನೋಡಿ ಗೈಸ್, JCB ಗಾಡಿನೇ ಇದೆ. ಹಾಂ ನೋಡೋ ಹಂಗೆ JCB ಗಾಡಿ ಮಣ್ಣೆತ್ತದ ಗೈಸ್ ಅದರಲ್ಲಿ ಮುಂದೆಗಡೆ. ನೆಕ್ಸ್ಟ್ ನಿನ್ನ ತಮ್ಮಂಗೆ ಇವೆಲ್ಲ ಕೊಡಿಸ್ತೀವಿ, ನಿಂಗೇನು ಕೊಡ್ಸಲ್ಲ. ನಿನ್ನ ತಮ್ಮಂಗೆ ಇವೆಲ್ಲ ಕೊಡಿಸ್ತೀವಿ, ನಿನಗೇನು ಕೊಡ್ಸಲ್ಲ. ಕೋಪ ನೋಡು. ಮಣ್ಣೆತ್ತದ ಗೈಸ್ ಇದೆ. ಗೈಸ್ ಇಲ್ಲಿ ಎಷ್ಟು ಚೆನ್ನಾಗಿ ಗಾಳಿ ಬೀಸಿದೆ ಗೊತ್ತಾ? 26th ಫ್ಲೋರ್ ಇದು. ಸಿಕ್ಕಾಪಟ್ಟೆ ಹೈಟಲ್ಲಿದ್ದೀವಿ. ಏನು ಗೊತ್ತಾ ಭಯ ಇಲ್ಲಿ ಬರೋದಕ್ಕೆ? ಎಲ್ಲಿ ಭೂಮಿ ಪ್ರಳಯ ಆಗ್ಬಿಟ್ರೆ ಎಲ್ಲಿ ದಬಾಕೊಂಡ್ಬಿಡ್ತೀವಿ ಕೆಳಗಡೆ ಅಂತ ಭಯ ಗೈಸ್. ಅದಕ್ಕೆ ನಾವು ಜಾಸ್ತಿ ಟಾಪ್ ಫ್ಲೋರ್ ಚೂಸ್ ಮಾಡೋಣ. ನಾವು ಒಂದು 3 ಫ್ಲೋರ್ ಚೂಸ್ ಮಾಡ್ತೀವಿ. ಅವಾಗ ಜಂಪ್ ಮಾಡ್ಬೋದು, ಕೈ ಕಾಲು ಮುರಿಯುತ್ತೆ. ಇಲ್ಲಿಂದ ಜಂಪ್ ಮಾಡಿದ್ರೆ ಜೀವನ ಹೊರಟೋಗ್ಬಿಡುತ್ತೆ ಅಲ್ಲಮ್ಮ? ಗ್ಯಾರಂಟಿ ಇಲ್ಲ ಜೀವಕ್ಕೆ. ಗಾಳಿ ಬೆಳಕಲ್ಲ ಮಸ್ತಾಗಿದೆ. ಬೇಸಿಗೆ ಟೈಮಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕೆ ಚಂದ ಅಲ್ವಾ? ಟೀ ಕುಡ್ಕೊಂಡು ಆರಾಮಾಗಿರ್ಬೋದು. ಅಮ್ಮ ಈ ಹುಡುಗನ ಹತ್ರ ಜಾಸ್ತಿ ನೋಡಿ ಗೈಸ್. ಮೋಹಿನಿ ನೀನು ಗೈಸ್ 2 hour ತೊಗೊಳೋ ಗೈಸ್ ರೆಡಿ ಆಗೋದಕ್ಕೆ. ಇವಾಗ ಬಂದ್ಲು ಗೈಸ್, ಒಂದು 2 hour ಆದಮೇಲೆ ನೋಡುವ ಇವಾಗ ಏನು ಮಾಡ್ತಾಳೆ ಅಂತ. ಸೀತೆ ಏನು ಮಾಡ್ತಿದ್ಯಾ? ಹ್ಞೂ, ರಾಮನ ಕೈಯಲ್ಲಿ ಕಾಲು ಉಂಗುರ ಹಾಕ್ಸ್ಕೊತಿದ್ಯಾ? ಮದುವೆಲಿ ಹಾಕಿದ್ದೆ ಲಾಸ್ಟು, ಇವಾಗಲೇ ಹಾಕ್ತಿರೋದು ಉಂಗುರನ. ಹೊಡಿಬೇಡ ಕಣೆ ಪಾಪ. ಕುಶಾನಿಗೆ ಡ್ರೆಸ್ ಹಾಕ್ಸ್ಬಿಟ್ಟು ಮಾಡಿಸ್ಬಿಟ್ಟೆ ಫೋಟೋಶೂಟು ಒಟ್ಟಿಗೆ 3 ಜನನು. ಪರವಾಗಿಲ್ಲ ಮಾಡಿಸು ಗೈಸ್. ನಮ್ಮ ಅಕ್ಕನ ಕಾಲು ಉಂಗುರ ಸೂಪರ್ ಆಗೈತಲ್ಲ ಗೈಸ್ ನೋಡೋಕ್ಕೆ. ಅದು ಲೂಸ್ ಕಣೆ ನಿನ್ನ ಕಾಲಿಗೆ, ನಿನ್ನ ಥರ ಅದು ಲೂಸು ಗೈಸ್. ನಮ್ಮ ಅಕ್ಕನ ಥರ ಆ ಉಂಗುರನ ಕಾಲು ಉಂಗುರ ಲೂಸ್ ಗೈಸ್, ನಮ್ಮ ಅಕ್ಕನ ಥರ ಗೈಸ್. ಕುಶಾನಿ ಅವ್ರ ಅಮ್ಮಂಗೆ ಹೆಲ್ಪ್ ಮಾಡ್ತಾಳೆ. ಫೋಟೋಶೂಟ್ ಮಾಡೋದಕ್ಕೆ ಬರ್ತಾಯಿಲ್ಲ. ನೀನು ಸೈಡ್ ಬಾ, ನೀನು ಡ್ರೆಸ್ ಹಾಕ್ಕೊಂಡಿಲ್ಲ ಇವತ್ತು. ಬಟ್ಟೆ ಹಾಕೊಂಡು ಹೋಗು ವೈಟು. ಅಯ್ಯೋ ಗೈಸ್, ಅವಳು ಫೋಟೋಶೂಟ್ ಮಾಡ್ತಿಲ್ಲ, ಅವಳು ಮಾಡ್ಕೊಳ್ಳೋದಕ್ಕೂ ಬಿಡ್ತಾ ಇಲ್ಲ. ಸೈಡ್ ಬಾ ಕುಶಾನಿ. ಹೋಗಿ ಬಟಾಕ ಓಡು ಬಟಾಕೊಂಬರ್ತೀಯ ಅಂತ ಓಡ್ತಾವಳೆ. ಅಯ್ಯೋ ರಾಮ, ಚೆನ್ನಾಗಿ ಕಾಣಿಸ್ತಾವಳಲ್ಲ ನಮ್ಮ ಅಕ್ಕ. ನೈಸ್ ಬ್ರೋ. ನೀವು ಹೋಗಿ ಬ್ರೋ, ನೀವು ಹೋಗಲ್ವಾ? ಫಸ್ಟ್ ಲೇಡೀಸ್ದಾ, ಅದಾದ್ಮೇಲೆ ಜೆಂಟ್ಸ್ದಾ? ಒಳ್ಳೆ ಪೋಸ್ ಕೊಡ್ದಾಗ ಇಷ್ಟ ನಮ್ಮ ಅಕ್ಕ. ಹುಡುಗ ಸ್ಪೈಡ್ರ್ ಮನ್ ಆಗ್ಬಿಟ್ಟಿಯಾನೆ. ಮನೆಯಲ್ಲ ಹತ್ತಿ ಓಡಾಡ್ತಾನೆ, ಎಲ್ಲ ಕೆಳಗೆ ಬೀಳಿಸ್ತಾನೆ ಅವಾಗಿಂದ. ಬ್ರೋ ಯಾವ ಥರ ಎಷ್ಟು ದೊಡ್ಡ ಅಂಬ್ರೆಲ್ಲ ನೋಡಿದ್ರೆ ನೀವು? ಎಷ್ಟು ದೊಡ್ಡ ಅಂಬ್ರೆಲ್ಲ ಗೈಸ್. ಅವರು ಸ್ಮೈಲ್ ಮಾಡೋ ಅಂತ ಹೇಳ್ತಿದ್ದಾರೆ. ಸೊ ನಮ್ಮ ಅಕ್ಕ ಅವಾಗ ನಗ್ತಾ ಇರ್ತಾಳೆ, ಅವಳು ಲೂಸ್ ಆದಾಗ
ಆ ಥರ ನಗು ಅಂತ ಹೇಳಿದ್ರೆ ನಗ್ತಾನೆ ಇಲ್ಲ ಅವಳು ಬ್ರೋ. ಈ ಡ್ರೆಸ್ಸಲ್ಲಿ ನೈಟ್ ಹೊತ್ತು ಹೋಗ್ಬಿಟ್ರೆ ಸೈಕ್ ಆಗ್ಬಿಡ್ತಾರೆ ಜನಗಳು. ವಿತೌಟ್ ಮೇಕಪ್ ಅದು ವಿತೌಟ್ ಮೇಕಪ್ ಹೋಗ್ಬಿಟ್ರೆ ಪಕ್ಕ ಫಿಕ್ಸ್ ನೀನು. ಅದ್ರ ಹತ್ರ ಹೇಳ್ಬಾರ್ದು ಪಾಪ ಸುಮ್ಮನೆ ಕಾಮಿಡಿ ಮಾಡ್ತಾರೆ ಅಷ್ಟೇ ಗೈಸ್. ನಾವು ಕಾಮಿಡಿಗೆ ಹತ್ರ ಹೇಳ್ಬಾರ್ದು, ಆದರೂ ಫನ್ ಮಾಡಬೇಕಲ್ಲ ಇವಾಗ, ಅದಕ್ಕೆ ಹೇಳ್ತಿರೋದು. ನಗು ಜೊತೆ ಅದನ್ನು ನಗ್ತಾರೆ ಇನ್ನು ಮೆಟ್ಲಾದಾಗ. ಹಾಂ ಹಿಂಗೆ ಹಿಂಗೆ ಹಿಂಗೆ. ಸ್ಮೈಲ್ ಚೈತ್ರ, ನಗು ನಗು ಬರ್ತಿಲ್ಲ, ನಗು ಬರ್ತಿಲ್ಲ. ಎರಡಲ್ಲೂ ಕಾಣಬೇಕು ನೀನು, ಬರೀ ರ್ಯಾಬಿಟ್ ಇದು ಬರೀ ಮೇಲೆ ಮಾತ್ರ ಕಾಣಿಸ್ತಿದೆ. ನಗು. ಓ ಚೈತ್ರ ಪಿಕಾಕ್ ಸ್ಮೈಲ್ ಇವಾಗ. ಅಲ್ಲೆಲ್ಲ ಪಿಕಾಕ್ ಥರನೇ ಸ್ಮೈಲ್ ಮಾಡ್ತೀಯ ಕಣೆ. ಅಲ್ಲೆಲ್ಲ ಪಿಕಾಕ್ ಸ್ಮೈಲ್. ವಯಸ್ಸು ನಮ್ಮ ಅಕ್ಕ ಆವಾಗಲಿಂದ ಲೋಟಸ್ ಸ್ಮೈಲು, ಪಿಕಾಕ್ ಸ್ಮೈಲು ಎಲ್ಲ ಕೊಡ್ತಾವಳೆ. ನೆಕ್ಸ್ಟ್ ನಮ್ಮ ಬಾವಂಗೆ ಇವಾಗ ಎಣ್ಣೆ ಕೊಟ್ಟರೆ ಬಾವ ಎಣ್ಣೆ ಸ್ಮೈಲ್ ಮಾಡ್ತಾರೆ. ಅಣ್ಣ ಇವಾಗ ಸ್ಟಂಟ್ ಮ್ಯಾನ್ ಆದರು, ಸ್ಟಂಟ್ ಮ್ಯಾನು. ನೆಕ್ಸ್ಟ್ ನಮ್ಮ ಭಾವನ ಆಗ್ತಾರೆ ನೋಡಿ ಗೈಸ್. ನಮ್ಮ ಭಾವನ ಸ್ಮೈಲ್ ಚೆನ್ನಾಗೈತೆ ನಮ್ಮ ಅಕ್ಕನಿಗಿಂತ. ಅವ್ರ ಸ್ಮೈಲ್ ಚೆನ್ನಾಗಿ ನಗ್ತಾರೆ ಅವರು. ನೆಕ್ಸ್ಟ್ ಖುಷಾನಿ ರೆಡಿ ಆಗ್ತಾಳೆ ಗೈಸ್. ನೆಕ್ಸ್ಟ್ ಖುಷಾನೇ ಬರ್ತಾಳೆ ರೀ. ಖುಷಾನಿ ರೆಡಿ ಆಗ್ತಾಳೆ ನೋಡಿ. ನೆಕ್ಸ್ಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ. ಖುಷಾನಿ ಸ್ಮೈಲ್ ಮುಂದೆ ಅವ್ರ ಅಮ್ಮನ ಸ್ಮೈಲ್ ಏನಿಲ್ಲ. ಲೋಟಸ್ ಸ್ಮೈಲ್ ಇದು. ಚಿತ್ರ ಈ ಸ್ಮೈಲ್ ಹೆಸರು ಹೆಂಗೆ ಗೊತ್ತಾ? ಲೋಟಸ್ ಸ್ಮೈಲ್. ಬೊಂಬೆ ಬೊಂಬೆ ಇಲ್ಲಿ ನೋಡು, ಬೊಂಬೆ ಸೂಪರಾಗಿ ಕಾಣಿಸ್ತಿದ್ಯಾ ಬೊಂಬೆ. ಅಯ್ಯಯ್ಯೋ ಪಾಪ, ಹೋಗಮ್ಮಲ್ಲಿ ನಿಂತ್ಕೋ. ಸೊ ಗೈಸ್ ನಮ್ಮ ಅಕ್ಕ ಹಸ್ಬೆಂಡ್ ಸ್ಮೈಲ್ ಕೊಡೆ. ಹಸ್ಬೆಂಡ್ ಸ್ಮೈಲ್ ಇವಾಗ. ಐ ಖುಷಾನಿ ವಿಡಿಯೋ ಮಾಡ್ತೀರಾ ಕಣೆ, ಫೋಟೋ ತೆಗಿತಿರೋದು. ಕಿತಾಪತಿ ಮಾಡ್ದಂಗ, ಕಿತಾಪತಿ. ಹೋಗಲ್ಲಿ. ಆವ್ ಬೆಸ್ಟ್ ಪೋಸ್. ಪಪ್ಪಿ ಕೊಡು, ಪಪ್ಪಿ ಕೊಡು. ವೆರಿ ಗುಡ್. ಸ್ಮೈಲ್ ಖುಷಾನಿ, ಸ್ಮೈಲ್ ಸ್ಮೈಲ್ ಮಗ್ನೆ. ಗುಡ್ ಗರ್ಲ್. ಕ್ಯಾಮ್ರಾ ನೋಡು, ಕ್ಯಾಮ್ರಾ ನೋಡು. ಅಲ್ಲಿ ಪೋಸಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ನಮ್ಮ ಭಾವ. ಖುಷಾನಿ ಪೋಸಿಂಗ್ ಪ್ರಾಕ್ಟೀಸ್. ವಾವ್ ಖುಷಾನಿ ಸೂಪರ್. ಗೈಸ್ ಫೋಟೋ ತೆಗಿತಿರೋದು ಇಲ್ಲಿ, ಇವರು ಇಲ್ಲಿನ ತೆಗಿತಿದ್ದಾರೆ ಅಲ್ಲಿಗೆ. ಹೇಳು. ಪ್ರತಾಪ್ ಬಟ್ಟೆನು ಮತ್ತೆ ಚೈತ್ರನ್ ಸೀರೆನು ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಹೌದು, ವೈಟ್ ಅಲ್ಲ, 3 ಜನನು ಮ್ಯಾಚ್ ಆಗ್ತಿದೆ. ನೆಕ್ಸ್ಟ್ ಇವಾಗ ಆ 3 ಜನದಲ್ಲಿ ಕೆಳಗಡೆ ಚೆಡ್ಡಿ ಹಾಕಿ ಕೂತ್ಕೊಂಡಿರ್ತಾನೆ. ಖುಷಾನಿ. ಅಯ್ಯೋ ಸ್ಮೈಲ್ ನೋಡು, ಖುಷಾನಿ ಸ್ಮೈಲು ಸ್ಟನ್ ಆಗ್ಬಿಟ್ಟವಳೆ. ಮೈ ಮೇಲೆ ದೇವ್ರು ಬಂದ್ಬಿಡೈತೆ. ಗೈ ಖುಷಾನಿ ಮೈ ಮೇಲೆ ದೇವ್ರು ಬಂದ್ಬಿಡೈತೆ ನೋಡಿ ಗೈಸ್. ಅಲ್ಲಲ್ಲ ಇಟ್ಕೋ ಅದನ್ನ. ಅದನ್ನೆಲ್ಲ ಅಳಿಸ್ಬಿಡೋಳು. ಸ್ಮೈಲ್ ಮಾಡ ಹಂಗೆ. 1 2 3 4 5 6. ಈ ಚಪ್ಪಲಿ ಸಿಕ್ಕಾಪಟ್ಟೆ ಚಿಕ್ಕ ಚಪ್ಪಲಿ. ಈ ಚಪ್ಪಲಿ ಹಾಕೋ ಅಂತ ಗೈಸ್. ಏನಿಂದ ಹಾಕ್ಲಿ ಚಪ್ಪಲಿನ? ನಿಂಗೆ ಆಗಲ್ಲ ಖುಷಾನಿ ಚಪ್ಪಲಿ ಇದು. ಬಾ ಇಲ್ಲಿ, ಬಾ ಬೋರ್ಡಿಕ್ಕೋ, ಬಾ ಇಲ್ಲಿ ಗೈಸ್. ಪಾಪ ಅವ್ರು ಯಾರಿಗೋ ಚಪ್ಪಲಿ ಹಾಕೋ ಅಂತ ಕೊಡ್ತಾಳೆ. ಹೋಗು ಆಂಟಿ ಹಾಕ್ತಾರೋ, ಆಂಟಿ ಚಪ್ಪಲಿ ಹಾಕ್ತಾರೋ ನಿಮಗೆ. ಚಪ್ಪಲಿ ಹಾಕಿದೆ ಅಂತ ಫ್ರಾಡ್ ಮಾಡ್ಬಿಟ್ರು ಗೈಸ್ ಇವರು. ಫ್ರಾಡ್ ಮಾಡ್ಬಿಟ್ರು, ಸ್ಕ್ಯಾಮ್ ಮಾಡಿಬಿಟ್ರು ಪಾಪ ಅವಳಿಗೆ. ಗೈಸ್ ಸ್ಕ್ಯಾಮ್ ಮಾಡಿಬಿಟ್ರು ಗೈಸ್. ಅವಳು ಇದ್ದಿದ್ದು ಕ್ರಿಮಿನಲ್, ಅವಳು ರೈಡ್ ಅವಳು ಗೈಸ್. ಖುಷಿನೇ ಕುತ್ಕೊಂಡು ಅವ್ಳು ಪೋಸ್ ಕೊಡ್ತಾಳೆ ನೋಡಿ ಗೈಸ್. ಇಲ್ಲಿ ಎಂಥ ಪೋಸ್ ಕೊಡ್ತಾವಳೆ ಕಣ್ಣು ಮುಚ್ಕೊಂಡು. ಸ್ಮೈಲ್ ಮಾಡು, ಸ್ಮೈಲ್ ಮಾಡು, ಸ್ಮೈಲ್ ಮಾಡು, ಸ್ಮೈಲ್ ಮಾಡು, ಕಣ್ಣು ಮುಚ್ಕೋ. ಏನು ಮಾಡಿದೆ ಮಗ ನಾವು ಹೋಗ್ಬಿಟ್ಟು ನೀನು? ಖುಷಾನಿ ಕುಳ್ಳಿ, ಕುಳ್ಳಿ ಖುಷಾನಿ.
ಕುಶನಿಗೆ ಜ್ವರ ಅಂದ್ಕೊಂಡು ಕರ್ಕೊಂಬಂದ್ರೆ ಒಳ್ಳೆ ಫೋಟೋಶೂಟ್ ಮಾಡಿಕೊಂಡು ನಮ್ಮನೇಲೂ ಕೂಡ ಈ ಥರದೊಂದು ಕುಕ್ಕರ್ ತರಬೇಕು ರೈಸ್ ಕುಕ್ಕರ್. ಓಕೆನಮ್ಮ ತರನಾ? ಹಾಂ ಖುಷಿ ನೋಡಿ ಗೈಸ್ ನಮಗೆ ತರೋಣ ಮನೆಗೆ ಅಂದರೆ ಸಾಮಂತ ಖುಷಿ ಆಗ್ತಿರ್ತದೆ ನಿಂದೊಳ್ಳೆ ಕತೆ ಕೇಳಿದ್ರು ನೀನೇ ಏನು ತರೋಣನೇ ಸಾಕು ಗೈಸ್ ಫುಲ್ ಖುಷಿ ನಾವು ಅಮ್ಮನಿಗೆ. ಆಯ್ತು ತರೋಣ ನನಗೆ ಬೇಕದು ತರೋಣ. ನನಗೆ ತಗೊಂಡು ನಾನು ಹೇಳ್ತಿರೋದು ನಿನ್ನ ಮಗದಲ್ಲಿ ಖುಷಿ ನೋಡು ನನಗೂ ಖುಷಿ ಆಗುತ್ತೆ ಖುಷಿ ನೋಡಿದ್ರೆ ಅಂತ ಹೇಳ್ತಿರೋದು. ಗೈಸ್ ಒಳ್ಳೆ ನುಗ್ಗೆಕಾಯಿ ಸಾರು ಅನ್ನ ಮಾಡಿದ್ದಾರೆ, ಹಪ್ಪಳ ಬೋಂಡ ಬಜ್ಜಿ ಎಲ್ಲ ಇದೆ. ಬ್ಯಾಟಿಂಗ್ ಮಾಡೋದು ನಾವು ಕೂತ್ಕೊಂಡು. ಹುಡುಗಿ ಲಿಪ್ಟಿಕ್ನ ನೋಡಿ ಗೈಸ್ ಯಾವ ಥರ ಹಾಕ್ಕೊಂಡು ಮೂತಿ ಗೀತಿಲ್ಲ ಮಾಡ್ಕೊಂಬಿಟ್ಟವಳೆ. ಸ್ವಲ್ಪ ಬೋವತ್ತಿನ ಹಾಂ ಬೋವತ್ತಿನ ಬಾಯಿಲ್ ಒಂಚೂರು ಮಾಡುವಂತ ಗೈಸ್. ಬಸ್ ಊಟಕ್ಕೆ ಜಾಸ್ತಿ ಸೈಡ್ಸ್ ಜಾಸ್ತಿ ಇದೆ ನೋಡಿ, ಬರೀ ಸೈಡ್ಸ್ಗಳೇ ಜಾಸ್ತಿ ಇದೆ ಇಲ್ಲಿ ನೋಡಿ. ಊಟಕ್ಕೆ ಜಾಸ್ತಿ ಸೈಡ್ಸ್ಗಳಿದ್ದಾವೆ ಅಲ್ವಾ? ಸೈಡ್ಸೇ ಜಾಸ್ತಿ ನೋಡಿ, ಇಲ್ಲೂ ಸೈಡ್ಸ್ಗಳು. ಆಯ್ತಾ ಫೋಟೋಶೂಟ್ ನಿಂದು? ಇನ್ನು ಮುಗ್ದಿಲ್ವಾ? ಹಾಂ ರೀಲ್ಸು ಇಲ್ಲ ನೀನು ನೀನು ಮಾಡ್ತೀಯ ರೀಲ್ಸ್ ಎಲ್ಲ ಮಾಡು. ಗೈಸ್ ಫೋಟೋಶೂಟ್ ಮುಗೀತು, ಇವಾಗ ರೀಲ್ ಶೂಟ್ ಮಾಡ್ತಿದ್ದೀವಿ. ಕುಶಾನಿ ಪಾಪ ಇಲ್ಲಿ ಎಲ್ರಿಗೂ ಕಾಟ ಕೊಡ್ತಾವೆ ಗೈಸ್, ಎಲ್ರಿಗೂ ಅವಾಗಲಿಂದ ಪಾಪ ಆಂಟಿಗೆಲ್ಲ ಕಾಟ ಕೊಡ್ತಾವಳೆ. ಗನ್ನಿದ್ದಂಗೆ ಐತೆ ಅದು, ದೊಡ್ಡಮ್ಮನ ಗನ್ ಥರ ಐತೆ. ಕುಶಾನಿ ಕಾಸ್ಟ್ಯೂಮ್ ಚೇಂಜು ಹೆಂಗೆ? ನೀವು ಒಂದೇ ಕಾಸ್ಟ್ಯೂಮ್ ಅವಾಗಿಂದ ಹಾಕೊಳ್ಳಿ ನೋಡೋಳು ಎಷ್ಟು ಕಾಸ್ಟ್ಯೂಮ್ ಚೇಂಜ್ ಮಾಡಲ್ಲ ಅವಾಗಲಿಂದ. ಪಾಪ ಹೊಡಿತೋಳು ಗೈಸ್ ಹುಡುಗಂಗೆ ಅವಾಗಲಿಂದ. ಏನದು ತಗೊಂಬರ್ ಏನು ತೋರ್ಸು, ನನಗೂ ತೋರಿಸೋದು ಏನಂತ ಬಾ ಇಲ್ಲಿ ತೋರಿಸಿ ಏನಂತ ಅದು. ತೋರಿಸು ನನಗೆ. ವಾವ್ ತಣ್ಣ ಗಾಳಿ ಕುಶಾನಿ, ತಣ್ಣ ಗಾಳಿ ಹೇಳಿ ಅಂತ ಅಂತವ್ರು ಗೈಸ್. ಕಿತ್ಕೊಂಡ್ಬಿಟ್ರು ಅವ್ರ ಕೈಯಿಂದ. ಅವಾಗಿಂದ ಲಿಫ್ಟ್ ಕಾಯ್ತಾ ಏನಿ ಲಿಫ್ಟೇ ಬರ್ತಿಲ್ಲ, ಅದಕ್ಕೆ ತಲೆ ಕಟ್ಟೋಗ್ಬಿಟ್ಟು ನೆಡ್ಕೊಂಡು ಹೋಗೋಣ ಅಂತ ಹೋಗ್ತಿದ್ದೆ. ಅವಾಗ ಯೋಚನೆ ಆಯಿತು ನಾನಿರೋ 23rd ಫ್ಲೋರಲ್ಲಿ ನೆಡ್ಕೊಂಡು ಹೋಗೋದಕ್ಕಾಗಲ್ಲ ನಿನ್ನ ಕೈಯಲ್ಲಿ, ಇಲ್ಲ ನಿಂತ್ಕೊ ಅಂತ ಅಂದ್ಕೊಂಡು ನಿಂತ್ಕೊಂಡಿದ್ದೀನಿ. ಇವಾಗ ಬಂತು ಲಿಫ್ಟು. ಸೊ ಗಾಯ್ಸ್ ನಮ್ಮ ಅಕ್ಕ ಇನ್ನೂ ವೀಡಿಯೋ ಶೂಟ್ ಮಾಡ್ತಿದ್ಲು ಮೇಲ್ಗಡೆ. ಸೊ ಅದಕ್ಕೆ ನಾನು ಕುಶಾನಿ ಕೆಳಗಡೆ ಬಂದಿದ್ಲು ಆಟ ಆಡೋಕ್ಕೆ ಮಕ್ಳುಗಳ ಜೊತೆ ಇಲ್ಲಿ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಕೆಳಗಡೆ. ಇಷ್ಟು ಜನ ಮಕ್ಕಳಲ್ಲಿ ನಾನು ಎಲ್ಲೂ ಹುಡುಕ್ಲಿ ಗೈಸ್ ಕುಶಾನಿನ ಹುಡುಕ್ತೀನಿ ನೋಡಿ ಇವಾಗ ಎಲ್ಲವಳೆ ಅಂತ. ಕಿಲಾಡಿ ಲವಳಿ ಕುಳ್ಳಿ ಇಲ್ಲವಳಿಲ್ಲಿ. ಏನು ಮಾಡ್ತಿದ್ಯಾ ಕುಶಾನಿ? ಯಾವಾಗ ಬಂದೆ ನೀನು ಕೆಳಗಡೆ? ನಮಗೆ ಹೇಳಿದ್ರೆ ಕೆಳಗೆ ಬಂದ್ಬಿಟ್ಟಿದ್ಯಾ? ಆಟ ಆಡೋಕ್ಕೆ ಬಂದಿಲ್ಲ. ಡ್ಯಾನ್ಸ್ ಡ್ಯಾನ್ಸ್ ಓಡ್ತಾವಳೆ. ಹೆಂಗೆ ಗೊತ್ತಾ ಗೈಸ್, ಆ ಕಡೆ ಅವಾಗೆ ಮಳೆ ಬಂತು, ಈ ಕಡೆ ಯಾಕೆ ಮಳೆ ಬರ್ತೀಯ ಅಂದ್ರೆ ನಮ್ಮ ಅಕ್ಕ ಕೇಳಿದ ಕ್ವಶನ್. ನಾನು ನೋಡು ಈ ಗ್ರೌಂಡ್ ನೆಂದಿಲ್ಲ, ಈ ನೆಲ ನೆಂದಿಲ್ಲ, ಆ ಫುಟ್ಪಾತ್ ಅಥವಾ ಆ ಮಾರ್ಕ್ ಇರೋದು ಅದ್ ನೆಂದೈತೆ, ಅದ್ ನೆಂದೈತೆ, ಇದ್ಯಾಕೆ ನೆಂದಿಲ್ಲ ಅಂತ ಕ್ವಶನ್ ಕೇಳಿದ ಗೈಸ್ ನನಗೆ. ನಾನೇನಂತಂದೆ ಈ ಬಿಲ್ಡಿಂಗ್ ಇಷ್ಟು ಉದ್ದ ಇದೆಯಲ್ಲ ಕಡೆ, ಅದಕ್ಕೆ ಮಳೆ ಬಂದಿಲ್ಲ ಕಡೆ ಅಂತ ಹೇಳಿದೆ. ಅವಳು ಹೌದಲ್ಲ ಅಂತಂದು. ಆಮೇಲೆ ಹೇಳಿದೆ ಲೈ ಆಕಾಶ ಮೇಲ್ಗಡೆ ಇರೋದು ಹಿಂಗೆ ಮಳೆ ಬರುತ್ತೆ ಅಂತ ಕೇಳಿದೆ. ಅಯ್ಯೋ ದಡ್ಡ ಅಂತ ನಂಗೆ ಹೇಳ್ತಾಳೆ ಗೈಸ್ ಹೇಳು. ಕನ್ಫ್ಯೂಸ್ ಅವಳು ಕನ್ಫ್ಯೂಸ್ ಆದ್ಲು, ನಾನು ಕನ್ಫ್ಯೂಸ್ ಮಾಡಿದೆ, ನೀನೇ ಕನ್ಫ್ಯೂಸ್ ಆದೆ. ನೀನೇ ನೋಡಿ ಇಲ್ಲಿ ಮಳೆ ಇದು ಒದ್ದೆ ಇಲ್ಲ, ಅಲ್ಲಿ ಕಾರ್ ನಿಂತೈತಲ್ಲ ಅಲ್ಲಿ ಒದ್ದೆ ಐತೆ. ಹೆಂಗೆ ಇಲ್ಲಿ ಬಿಲ್ಡಿಂಗ್ ಇದಲ್ಲ ಅದಕ್ಕೆ ಇದು ಒದ್ದೆ ಇಲ್ಲ. ಹೂ ಕಡೆ ಹೇಗೆ ಗೊತ್ತಾ, ಅಲ್ಲಿ ಮೋಡ ಅವಾಗ ಒಂಚೂರು ಹಂಪ್ಸಿದೆ ಅವ ಮೋಡಕ್ಕೆ, ಹಂಪ್ ತಗ್ದಲ್ಲಿ ಬರೋಣ ಮಳೆ ಅಷ್ಟೇ. ಓ ಕ್ರಾಸ್ ಮಳೆ ಬರ್ತೈತೆ ಅದಕ್ಕೆ. ಅಯ್ಯೋ ಕ್ರೇಜಿ ನಮ್ಮ ಅಕ್ಕಂಗೆ ಯಾರು ಬೇಕಾ ದಡ್ಡಿ ಮಾಡ್ಬೋದು ಗೈಸ್, ಆರಾಮಾಗಿ ನಂಬಿಟ್ಟಾರೆ ಎಲ್ರು ಅವಳು. ದಡ್ಡಿ ಹೈ. ಥ್ಯಾಂಕ್ ಯು ಬೇಬಿ. ವಾಟ್ಸ್ ಯೋರ್ ನೇಮ್? ಬಾಯ್. ಆ ಹುಡುಗಿ ಅಷ್ಟು ನೀಟಾಗಿ ಬಂದ್ಬಿಟ್ಟು ಐ ಲೈಕ್ ಯುವರ್ ವಿಡಿಯೋ ಸೋ ಮಚ್ ಅಂತ ಅಂದ್ಬಿಟ್ಟು ಹೋಗ್ತಲ್ಲ ಗೈಸ್. ಕ್ಯೂಟ್, ಖುಷಿ ಆಯಿತು. ಏನು ಖುಷಿ ನಿನ್ನ ಫೇಸಲ್ಲಿ ಇವತ್ತು ಜಾಸ್ತಿ ಕಾಣಿಸ್ತಿದೆ. ನಿನ್ನ ಲಿಪ್ಸ್ಟಿಕ್ಕೇ ಜಾಸ್ತಿ ಕಾಣಿಸ್ತಿದೆ ಖುಷಿ ನಿನ್ನ ಫೇಸಲ್ಲಿ ಇವತ್ತು. ಹಾಯ್, ಐ ಲವ್ ಯು. My sister loves your video so much. Oh, what's your sister name? Datri. Hi. Okay. Thank you. It's for you. Your name? Darini. Your name? Mishika. Bye bye. ಅವ್ರ ಅಕ್ಕ ನನ್ನ ವೀಡಿಯೋಸ್ ನೋಡ್ತಾಳಂತೆ ಗೈಸ್. ಅವಳು ನೋಡ್ತಾಳಂತೆ, ಅವ್ರ ಅಕ್ಕ ನೋಡ್ತಾರಂತೆ. ಥ್ಯಾಂಕ್ ಯು ಇಬ್ರಿಗೂ, ಥ್ಯಾಂಕ್ ಯು ಸೊ ಮಚ್. ಈ ಥರ ನಾನು ವೀಡಿಯೋಸ್ ನೋಡ್ತಾ ಇರಿ, ಎಲ್ಲರೂ ಸಪೋರ್ಟ್ ಮಾಡಿ.
ನಮ್ಮಂಥ ಚಿಕ್ಕ ಚಿಕ್ಕ ಕಲಾವಿದ್ರು ಸಪೋರ್ಟ್ ಮಾಡಿ ಗೈಸ್ ಅಷ್ಟೇ. ನಿಮಗೆ ಎಂಟರ್ಟೈನ್ ಮಾಡ್ತಾ ಇರ್ತೀವಿ, ಅಲ್ಲ ಹಂಗಲ್ಲ ಫ್ಯಾಮಿಲಿ ಬ್ಲಾಗಲ್ಲಿ ಇಲ್ಲ ಪ್ರತಿಯೊಂದು ಬ್ಲಾಗಲ್ಲೂ ಇರ್ತೀವಿ. ಸೊ ನೋಡಿ ನಮ್ಮನ್ನು ಸಪೋರ್ಟ್ ಮಾಡಿ ಗೈಸ್, ಓಕೆನಾ? ಏನೇ ಒಳ್ಳೆ ದೇವ್ ಥರ ಕಾಣಿಸಿದ್ಯಲ್ಲೇ, ಗುಮ್ಮ ಬಂತು, ಗುಮ್ಮ ಗೈಸ್ ಒಳ್ಳೆ ಗುಮ್ಮನ ಥರ ಕಾಣಿಸಿ ನೋಡಿ ಗೈಸ್ ಒಳ್ಳೆ. ಯಪ್ಪ ಇಲ್ಲಿ ಗುಮ್ಮ ಓಕೆ ನೋಡ್ರಿ, ನೋಡ್ರಿ ಅಲ್ಲೂ ಒಂದು ಗುಮ್ಮ, ಎರಡೆರಡು ಗುಮ್ಮ. ಇದು ಬಿಡು, ಇದು ಪಾಪ ದೇವತೆ ಕಣೆ, ಒಳ್ಳೆ ದೇವತೆ ಕಣೆ ಅವಳು. ದೇವತೆ ದೇವತೆ ಕುಶಾನಿ ದೇವತೆ ಗೈಸ್ ಒಳ್ಳೆ ದೇವತೆ, ನಾಗವಲ್ಲಿ ಅವಳು, ನಾಗವಲ್ಲಿ ಗೈಸ್ ಅವಳು. ಗಂಟ ಕುಶಾನಿ ಆ್ಯಪಲ್ಲು ಬನಾನಾ ಆರೆಂಜ್ ಎಲ್ಲ ತಿಂದ್ಬಿಟ್ಟು ನೋಡಿ ಗೈಸ್ ಎಷ್ಟು ನೀಟಾಗಿ ಮಲ್ಕೊಂಡು. ಅಯ್ಯಯ್ಯೋ ಎಷ್ಟು ಚೆನ್ನಾಗಿ ಮಲಗಿದ್ಲು ಗೊತ್ತಾ, ಎದ್ದೇಳಿಸ್ಬಿಡ್ತು ಅವ್ಳು ವೀಡಿಯೋ ಮಾಡಕ್ ತೆಗ್ದ ಅವನು ಪಾಪ. ಮಲ್ಕೊಳಮ್ಮ ಹಂಗೆ ಮಲ್ಕೊಂಡಿದ್ದು ನೋಡಿ ಎಷ್ಟು ಚೆನ್ನಾಗಿ ಮಲ್ಕೊಂಡು ಕುಶಾನಿ. ಸೊ ಗೈಸ್ ಮನೆಗೆ ಬಂದ್ವಿ. ನಾನು ನಮ್ಮ ಅಮ್ಮನಿಗೆ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಹೇಳಿದ್ದೆ, ಅದಕ್ಕೆ ನಮ್ಮ ಅಮ್ಮ ನೀಟಾಗಿ ಬಿಸಿಬೇಳೆ ಬಾತ್ ಮಾಡ್ತಾರೆ ಗೈಸ್. ಬಸ್ರಿ ನೀನಾ ನಿಮ್ಮ ಅಕ್ಕನ ಅಂತಾನೆ ಗೊತ್ತಾಯ್ತಾರ ನನಗೂ. ಗೈಸ್ ಆಗ ಬಿಸಿಬೇಳೆ ಬಾತ್ ತಿನ್ಬೇಕು ಅಂತ ಗೈಸ್, ಅದಕ್ಕೆ ಮಾಡಕ್ಕೆ ನಮ್ಮ ಅಮ್ಮನಿಗೆ. ಹಂಗೆ ಹೋಗ್ಬಿಟ್ಟು ಬೂಂದಿ ತೊಗೊಂಬಂದಿದೆ, ಬೂಂದಿನೂ ಇದೆ. ಒಳ್ಳೆ ಬ್ಯಾಟಿಂಗ್ ಮಾಡ್ಬೇಕು ಅಷ್ಟೇ ಗೈಸ್ ಇವತ್ತು. ಗೈಸ್ ಬಸ್ರಿ ಬೇಕೆ ನಂದು, ನಮ್ಮ ಅಕ್ಕ ತಿನ್ನೋಳು ಗೈಸ್ ಬಿಸಿಬೇಳೆ ಬಾತ್ನ. ನಾನು ತಿಂಬಾಗ ತಿನ್ನೆ ಆಯಿತು. ಬಸ್ರಿ ಬೇಕೆ ನೋಡು, ನಾನು ನಿಂದು ಬೈಸ್ಕೊಂಡು ನಿಂಗೆ ತಿನ್ನಕ್ಕೆ ಹೇಳಿದ್ದೀನಿ. ಇದು ನಾನು ಗೈಸ್ ಬಿಸಿಬೇಳೆ ಬಾತ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಗೈಸ್. ಥ್ಯಾಂಕ್ ಯು ಮದರ್ ಇಂಡಿಯಾ, ಯಮ್ಮಿ. ನಾಳೆ ಬೆಳಿಗ್ಗೆ ಪುಳಿಯೋಗರೆ, ನಾಳೆ ಬೆಳಿಗ್ಗೆ ಪುಳಿಯೋಗರೆ ಬರಲಿ. ತುಂಬ ಚೆನ್ನಾಗಿ ಮಾಡ್ತಾರೆ ಗೈಸ್ ನಮ್ಮ ಮಾಡೋಕ್ಕೆ. ಸೊ ಗೈಸ್ ಓಕೆ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ಕಾಲ್ ಸಿಗ್ತೀನಿ. ಅಂಡ್ ಬಿ ವಾಚಿಂಗ್, ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್ ಬಾಯ್ ಮಾಡಮ್ಮ, ಬಾಯ್ ಮಾಡೆ, ಬಾಯ್ ಮಾಡೆ, ಬಾಯ್ ಮಾಡಿ ಬಿಡಂಗೆ. ಬಾಯ್ ಗೈಸ್, ಸಿ ಯು.